ಹಾಸನ ದುರಂತ ಮೃತರ ಸಂಖ್ಯೆ 10ಕ್ಕೆ ಏರಿಕೆ ಆಗಿರುವಂಥದ್ದು. ಗಣಪತಿ ಮೆರವಣಿಗೆ ಮೇಲೆ ಹರಿದ ಕ್ಯಾಂಟರ್ಗೆ ಸಿಲುಕಿದ್ದ ಮತ್ತೋರ್ವ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿಯೇ ಕೊನೆಯುಸಿರೆಳೆದಿರುವಂಥ ಘಟನೆ ನಡೆದಿದೆ. ನೋಡಿ, ನಿನ್ನೆ 9 ಸಾವು ಅಂತ ಹೇಳ್ತಾ ಇದ್ರು, 9 ಜನ ಸಾವನ್ನಪ್ಪಿದ್ರು. ಸಾವಿನ ಸಂಖ್ಯೆ ಏರಿಕೆ ಆಗಬಹುದು ಅಂತ ನಿನ್ನೆ ಗೆಸ್ ಮಾಡಲಾಗಿತ್ತು. ಯಾಕಂದರೆ 3 ತೀರಾ ಗಾಯ ಆಗಿದ್ದರಿಂದ, ಗಂಭೀರವಾಗಿ ಗಾಯ ಆಗಿದ್ದರಿಂದ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು. ಹಾಗಾಗಿ ನಿನ್ನೆ ಇನ್ನೊಬ್ಬರು ಕೊನೆ ಉಸಿರೆಳೆದಿದ್ದಾರೆ. ಅಲ್ಲಿಗೆ ಸಾವಿನ ಸಂಖ್ಯೆ 10ಕ್ಕೆ ಏರಿಕೆ ಆಗಿರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಭೇಟಿ ಕೊಟ್ಟರು, ಏನೇನಾಯಿತು, ಪರಿಹಾರ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಸೊ ಅದಕ್ಕೆ ಏನೆಲ್ಲ ಆಯಿತು ಅನ್ನೋದನ್ನು ನಾವು ನೋಡೋದಾದರೆ, ವೀಲ್ ಚೇರ್ನಲ್ಲಿ ಬಂದು HDD ಸಾಂತ್ವನವನ್ನು ಹೇಳಿದ್ದಾರೆ. ಮೊಸಳೆ ಹೊಸಳ್ಳಿಯಲ್ಲಿ ಗಣೇಶೋತ್ಸವ ವೇಳೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದವರನ್ನ ಮಾಜಿ ಪ್ರಧಾನಿ HD ದೇವೇಗೌಡರು ವೀಲ್ ಚೇರ್ನಲ್ಲಿಯೇ ಆಸ್ಪತ್ರೆಗೆ ಬಂದು ಭೇಟಿ ಮಾಡಿ ಸಾಂತ್ವನ ಹೇಳಿ ಮೃತರಿಗೆ ತಮ್ಮ ಪಕ್ಷದಿಂದಲೂ ಕೂಡ ಪರಿಹಾರವನ್ನು ಘೋಷಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನದಲ್ಲಿ ಮೃತಪಟ್ಟ 10 ಜನರಲ್ಲಿ 6 ಜನ ಹೊಳೆನರಸೀಪುರ ತಾಲೂಕಿನವರೇ ಆಗಿದ್ದು, ಅಲ್ಲಿನ ಜನರೊಂದಿಗೆ ತಮ್ಮ ಆತ್ಮೀಯ ಬಾಂಧವ್ಯವಿದೆ ಅಂತ ದೇವೇಗೌಡರು ಭಾವುಕರಾಗಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ಲಕ್ಷ ರೂಪಾಯಿ ಪರಿಹಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ 2 ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ಘೋಷಿಸಿರುವುದನ್ನು ದೇವೇಗೌಡರು ಮೆಚ್ಚಿಕೊಂಡಿದ್ದಾರೆ. ಇನ್ನು ಮೃತಪಟ್ಟ ವಿದ್ಯಾರ್ಥಿಗಳದ್ದು ಒಂದೊಂದು ದುರಂತ ಆಗಿದೆ. ನೋಡಿ, 10 ಜನ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಹಲವರು ವಿದ್ಯಾರ್ಥಿಗಳೇ ಇರೋದು. ಅವರ ಹಿನ್ನೆಲೆಯನ್ನು ನೋಡಿದ್ರೆ ಎಂಥವರಾದ್ರೂ ಕೂಡ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರುತ್ತೆ. ಕೆಲಸಕ್ಕೆ ಹೋಗಿ ಅಣ್ಣನ ಓದಿಸಿದ್ದವನಿಗೆ ಶಾಕ್ ಆಗಿರೋದು. ಹಾಸನ ಹೊರವಲಯದಲ್ಲಿ ನಡೆದಂಥ ಅಪಘಾತ, ಮೃತಪಟ್ಟ 10 ಮಂದಿ ಪೈಕಿ ಚಿಕ್ಕಮಗಳೂರು ತಾಲೂಕಿನ ಮರ್ಲೆ ಸಮೀಪದ ಮಣೇನಹಳ್ಳಿಯ ಯುವಕನೂ ಸೇರಿದ್ದಾನೆ. ರಮೇಶ್ ಅವರ ಪುತ್ರ ಸುರೇಶ್ ಮೃತಪಟ್ಟಂಥವರು. ವಿದ್ಯಾಭ್ಯಾಸದಲ್ಲಿ ಚುರುಕಾಗಿದ್ದರಿಂದ ಹಾಗೂ ಹೆಚ್ಚಿನ ಅಂಕ ಪಡೆದಿದ್ದಂಥ ಕಾರಣಕ್ಕೆ ಸುರೇಶ್ ಅವರಿಗೆ ಹಾಸನದ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸಲಾಗಿತ್ತು. ಅಣ್ಣನ ಓದಿಗಾಗಿ ತಮ್ಮ ರಾಜು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದ. ಇಡೀ ಕುಟುಂಬ ಸುರೇಶ್ ಮುಂದಿನ ಭವಿಷ್ಯದ ಬಗ್ಗೆ ಕನಸು ಕಾಣ್ತಾ ಇತ್ತು. ಆತನ ಸಾವಿನಿಂದ ಇಡೀ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ಇನ್ನು ಬಡತನದಲ್ಲೂ ಕೂಡ ಮಗನನ್ನ ಓದಿಸಿದವರಿಗೆ ಆಘಾತ ಆಗಿರುವಂಥದ್ದು. ಪ್ರವೀಣ್ ಕುಮಾರ್ ತಾಯಿ ಸುಶೀಲಮ್ಮ ಅವರು ಪತಿ ಕಳೆದುಕೊಂಡ ನಂತರ ಕಡು ಬಡತನದಲ್ಲಿ ಇದ್ರೂ ಕೂಡ ಬೇರೆಯವರ ಮನೆ ಕೆಲಸ ಮಾಡಿ ಮಗನನ್ನು ಓದಿಸ್ತಾ ಇದ್ರು. ಆತ ಸಾವನ್ನಪ್ಪಿದ್ದನ್ನು ನೋಡಿ ಅವರು ಕೂಡ ಆಘಾತಕ್ಕೊಳಗಾಗಿದ್ದಾರೆ. ಹಿಂದಿನ ರಾತ್ರಿ ಹುಟ್ಟುಹಬ್ಬ ಆಚರಿಸಿಕೊಂಡಂಥ ಯುವಕ ಕೂಡ ಸಾವನ್ನಪ್ಪಿರೋದು. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂಥ ಕತೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂಥ ದೇವೇಗೌಡರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ಭಾವುಕರಾಗಿದ್ದಾರೆ, ಗಾಯಾಳುಗಳನ್ನು ಮಾತನಾಡಿಸಿದ್ದಾರೆ. ಈ ವಯಸ್ಸಿನಲ್ಲೂ ವೀಲ್ ಚೇರ್ನಲ್ಲೇ ಹೋಗಿ ಪ್ರತಿಯೊಬ್ಬರನ್ನ ಮಾತಾಡಿಸಿ ಧೈರ್ಯ ಹೇಳೋ ಕೆಲಸ ಮಾಡಿದ್ದಾರೆ. ಇದಾದ ನಂತರ ಅವ್ರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಮೇಜರ್ ಆಗಿ ಪೆಟ್ಟು ಬಿದ್ದಿರ್ತಕ್ಕಂಥವ್ರು 8 ಜನ ಇದ್ದಾರೆ. ಆಸ್ಪತ್ರೆ ಡಾಕ್ಟರ್ಸ್ ಚರ್ಚೆ ಮಾಡಿದ್ದೇನೆ. ಅವರು ಕೊಟ್ಟಿರೋ ವರದಿ ಪ್ರಕಾರ ಮೇಜರ್ ಆಗಿ ಪೆಟ್ಟು ಬಿದ್ದಿರೋರಿಗೆ ನಾವೇ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ, ನೀವೇನು ಕೊಡಬೇಕಾಗ್ತಿಲ್ಲ ಸರ್, ಪ್ರತಿಯೊಂದು ನಾವೇ ಮಾಡ್ತೀವಿ ಅಂತ ಹೇಳಿ ಟು ವೆರಿ ಪ್ಲೇನ್. ಆದರೂ ಪಕ್ಷದ ವತಿಯಿಂದ 25,000 ರೂಪಾಯಿ ಮೇಜರ್ ಆಗಿ ಪೆಟ್ಟು ಬಿದ್ದವರಿಗೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಬಿಟ್ಟರೆ ಅವ್ರಿಗೆ 20,000 ರೂಪಾಯಿ, ಸಣ್ಣ ಪುಟ್ಟ ಪೆಟ್ಟು ಬಿದ್ದವರಿಗೆ 15,000 ರೂಪಾಯಿ. ಆ ರೀತಿ ಅಲ್ಲಿರ್ತಕ್ಕಂಥ ಆಸ್ಪತ್ರೆ ಒಳಗೆ ಪೇಷಂಟ್ಸ್ಗಳಿಗೆ ಒಟ್ಟು 3,05,000 ರೂಪಾಯಿ ಆಗುತ್ತೆ. ಆ ಅಮೌಂಟನ್ನು ಈಗ ಡಾಕ್ಟರ್ ಸುರೇಶ್ ಅವರು, ಡಾಕ್ಟರ್ ಮುಖಂಡ ತನಿಖೆ ನಾವು ದೊಂಬಿ ಮಾಡಿಕೊಂಡು ಎಲ್ಲ ಒಳಗಡೆ ನುಗ್ಗಿ ಪೇಷಂಟ್ಸ್ಗಳಿಗೆ ತೊಂದರೆ ಕೊಡಬೇಕು ಅಂತ 2-3 ಜನ ಹೋಗ್ತಾರೆ. ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದ್ದೀನಿ. ಸ್ವರೂಪು ಹೋಗಿ ಮಾಡ್ತಾರೆ. ನಾನು ಐ ಅಪೀಲ್ ಟು ದಿ ಚೀಫ್ ಮಿನಿಸ್ಟರ್, ಈ ಅಮೌಂಟನ್ನು ಏನು ಕೊಟ್ಟಿದ್ದಾರೆ ದಯಮಾಡಿ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತೇಳಿ
ವಿನಂತಿ ಮಾಡ್ತೀನಿ. ಏಕೆ ಅಂತ ಹೇಳಿದರೆ, ಇನ್ನು ಇದೇ ಸಂದರ್ಭದಲ್ಲಿ ರಾಜಕೀಯದ ಅನೇಕ ನಾಯಕರುಗಳು ಹಾಸನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬಡ ಕುಟುಂಬಕ್ಕೆ ಇನ್ನಷ್ಟು ನೆರವು ಕೊಡಿ ಅಂತ ಅಶೋಕ್ ಅವರು ಕೂಡ ಕೇಳ್ಕೊಂಡಿರುವಂಥದ್ದು. ಮೃತರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಅಶೋಕ್ ಅವರು. ಮೃತಪಟ್ಟಂಥವರ ಮನೆಗೆ ನೇರವಾಗಿ ಭೇಟಿ ಕೊಟ್ಟು ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡಿದ್ದಾರೆ. ಇದು ಸಾಕಾಗೋದಿಲ್ಲ, ಈ ಒಂದು ಪರಿಹಾರದ ಹಣ ಬಡತನದಲ್ಲಿರುವಂಥ ಕುಟುಂಬಗಳಿಗೆ ಇನ್ನಷ್ಟು ನೆರವು ನೀಡಬೇಕು ಅಂತ ನಾನು ಸರ್ಕಾರದ ಜೊತೆ ಮಾತಾಡ್ತೀನಿ ಅಂತ ಹೇಳಿರುವಂಥದ್ದು ಅಶೋಕ್ ಅವರು. ಅಪಘಾತ ಸ್ಥಳಕ್ಕೆ ಮತ್ತು ಗಾಯಾಳು ಇರುವಂಥ ಹಿಮ್ಸ್ ಆಸ್ಪತ್ರೆಗೂ ಕೂಡ ಭೇಟಿ ನೀಡಿ ಘಟನೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದಂಥ ಅವರು, ಇಂಥ ಘಟನೆ ನಡೆಯಬಾರದಿತ್ತು, ಇಡೀ ರಾಜ್ಯದ ಜನತೆ ದಿಗ್ಭ್ರಮೆಯಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಕ್ಷಣ ಸ್ಪಂದಿಸಿ ಪರಿಹಾರವನ್ನು ಘೋಷಿಸಿರುವುದು ಒಳ್ಳೆಯದು, ಆದರೆ ಇದು ಸಾಕಾಗಲ್ಲ ಅನ್ನೋದನ್ನು ಅಶೋಕ್ ಅವರು ಹೇಳಿದ್ದಾರೆ. ಖುದ್ದಾಗಿ ಒಬ್ಬೊಬ್ಬರೇ ಗಾಯಾಳುಗಳನ್ನು ವಿಚಾರಿಸಿದ್ದಾರೆ, ಹೇಗಿದೆ ಆರೋಗ್ಯ, ಈಗ ಯಾವ ಥರದ ಪರಿಸ್ಥಿತಿ ಇದೆ ಅಂತ. ನಂತರ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಈ ಘಟನೆ ನಿಜಕ್ಕೂ ಮುಂದೆ ಗಣಪತಿ ಹಬ್ಬ ಮಾಡೋ ಅಂಥದ್ದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆನೂ ಸ್ವಲ್ಪ, ನಾನೇನು ಆಪಾದನೆ ಮಾಡಲ್ಲ, ಇಲ್ಲಿ ನಾನು ಬಂದಿರೋದು ಆಪಾದನೆ ಮಾಡೋಕ್ಕಲ್ಲ, ನಾನು ಸಾಂತ್ವನ ಹೇಳಕ್ಕೆ ಬಂದಿದ್ದೀನಿ. ಪೊಲೀಸ್ ಇಲಾಖೆಗಳು ಕೂಡ ಈ ಥರದ ಮೆರವಣಿಗೆ ಸಂದರ್ಭದಲ್ಲಿ ಇಷ್ಟೊಂದು ಜೋರಾಗಿ ವೆಹಿಕಲ್ ಬಂದಿದೆ, ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕಾಗಿತ್ತು. ಅವ್ರನ್ನ ಅಲ್ಲೇ ಸ್ಲೋ ಮಾಡಿದರೆ, ಅವನು ಬರ್ತಾ ಇರೋವಾಗೆ ಸ್ಲೋ ಆಗಿದ್ದರೆ ಗಾಡಿ ಇಷ್ಟು ಅನಾಹುತ ಆಗ್ತಾ ಇರಲ್ಲ. ಅದರಿಂದ ಇನ್ನು ಮುಂದೆ ಪೊಲೀಸರು ಎಲ್ಲ ಕಡೆನೂ ಕೂಡ ಈ ಮೆರವಣಿಗೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಅಲರ್ಟ್ ಇದ್ದು ವೆಹಿಕಲ್ ಬರೋವಂಥದ್ದನ್ನ ಭಾಳ ಸ್ಲೋ ಮಾಡಿ ಅಥವಾ ಸ್ಟಾಪ್ ಮಾಡಿ ನಿಧಾನದಾಗ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ರೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ. ಈ ಘಟನೆಯಲ್ಲಿ ಯಾರ್ಯಾರು ಸಾವಾಗಿದೆ ಅವರ ಕುಟುಂಬಕ್ಕೆ ಭಗವಂತ ನೋವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ. ಸರ್ಕಾರ ನಾವಿರ್ಬೋದು, ಇನ್ನೊಂದು ಸರ್ಕಾರ ಇರ್ಬೋದು, ಯಾರೇ ಸರ್ಕಾರ ಇದ್ದರೂ ಕೂಡ ಈ ಥರದ ಒಂದು ಘಟನೆ ಮರುಕಳಿಸಬಾರ್ದು. ಅದಕ್ಕೆ ಸರ್ಕಾರದ ಸರಿಯಾದಂಥ ಒಂದು ಸುತ್ತೋಲೆಯನ್ನು ಹೊರಡಿಸ್ಬೇಕು. ಗಣಪತಿ ಮೆರವಣಿಗೆ ಆದಾಗ ಪೊಲೀಸರು ಏನೇನು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಇಡೀ ರಾಜ್ಯದಲ್ಲಿ ಹೊರಡಿಸಿದ್ರೆ ಈ ಥರದ ಘಟನೆ ಇನ್ನು ಮುಂದೆ ಆಗೋಕ್ಕೆ ಅವಕಾಶ ಆಗಲ್ಲ. ಅದರಿಂದ ಇದೊಂದು ಎಚ್ಚರಿಕೆ ಗಂಟೆ ಅಂತ ನನ್ನ